ಫಲಿತಾಂಶದಂತೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲೂ ಕೂಡ ಈ ಬಾರಿ ಉತ್ತಮ ಫಲಿತಾಂಶ ಬರಲಿದ್ದು ಸಾಕಷ್ಟು ಸುಧಾರಣೆಯಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಈಗಾಗಲೇ ಎಸ್ಎಸ್ಎಲ್ಸಿ ಫಲಿತಾಂಶ ಬರಬೇಕಾಗಿತ್ತು. ಆದರೆ ಹಿಂದಿ ಭಾಷೆಗೆ ಅಂಕವನ್ನು ಕೊಡಬೇಕು ಎಂಬ ಹೈಕೋರ್ಟ್ ತೀರ್ಪಿನಂತೆ ಈ ಬಾರಿ ಅಂಕಗಳನ್ನು ನೀಡಲಾಗುತ್ತದೆ. ಆದರೂ ಕೂಡ ಗೊಂದಲ ಬೇಡ, ಫಲಿತಾಂಶ ಆದಷ್ಟು ಬೇಗ ಪ್ರಕಟಿಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ತೃತೀಯ ಭಾಷೆಗೆ ಗ್ರೇಡ್ ಬೇಡ, ಅಂಕಗಳನ್ನು ನೀಡಿ ಎಂದು ಹೈಕೋರ್ಟ್ ಆದೇಶ ಹೊರಡಿಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಧು ಬಂಗಾರಪ್ಪ, ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ತಪ್ಪಿಸುವ ಉದ್ದೇಶದಿಂದ ತೃತೀಯ ಭಾಷೆಗೆ ಕೇವಲ ಗ್ರೇಡ್ ಕೊಡಬೇಕೆಂಬ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಹೈಕೋರ್ಟ್ ಈ ವರ್ಷ ನೀವು ಅಂಕವನ್ನೇ ನೀಡಿ, ಮುಂದಿನ ಬಾರಿ ಏನಾದರೂ ಮಾಡಿಕೊಳ್ಳಿ ಎಂದು ಹೇಳಿದರೆ ಈ ಹಿಂದಿ ಅಥವಾ ತೃತೀಯ ಭಾಷೆಗೂ ಕೂಡ ಅಂಕವನ್ನು ನೀಡಲಾಗುತ್ತದೆ. ಆದರೆ ಮುಂದಿನ ವರ್ಷಕ್ಕೆ ಮತ್ತೊಮ್ಮೆ ನ್ಯಾಯಾಲಯದ ಮೆಟ್ಟಿಲೇರಿ ಗ್ರೇಡ್ ಪದ್ಧತಿ ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಸಚಿವ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಎಸ್ಎಸ್ಎಲ್ಸಿನೂ ಕೂಡ ಅದ್ಭುತವಾಗಿ ರಿಸಲ್ಟ್ ಆಗಿದೆ. ಅದಿನ್ನೂ ಫೈನಲ್ ನನಗೆ ಇವತ್ತು ಸಾಯಂಕಾಲ ಸಿಗ್ತದೆ. ಸಿಕ್ಕ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡಿ ನಾವು ಕನ್ನಡದ್ದು ಮೂರನೇ ಭಾಷೆದು ಒಂದು ಗ್ರೇಡಿಂಗ್ ಸಿಸ್ಟಮ್ ಮಾಡಬೇಕಂತ ಇದ್ವಿ. ನಿನ್ನೆ ನ್ಯಾಯಾಲಯ ಅಂದರೆ ಫಸ್ಟು 2 ಜಡ್ಜ್ ಇರೋದು ಚೀಫ್ ಜಸ್ಟಿಸು ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಜಡ್ಜ್ ಇರೋರು ಯಾರೋ PIL ಹಾಕಿದಾಗ ಅವರಿಗೆ ದಂಡ ಹಾಕ್ಬಿಟ್ರು ಅವ್ರಿಗೇನೆ. ನಾವು ಸ್ವಲ್ಪ ಖುಷಿ ಆಗ್ಬಿಟ್ಟು ಎಲ್ಲ ಸರಿ ಇದೆ ಅಂತೇಳಿ. ಬಟ್ ಯಾವುದೋ ಒಂದು ಮಗು ಮತ್ತು ಟೀಚರು ಇನ್ನೊಂದು ಕೇಸ್ ಹಾಕ್ತಾರೆ. ಆವಾಗ ಅದನ್ನು ಒಂದು ಆರ್ಡರ್ ತೊಗೊಂಡು ನಾವು ರಿವ್ಯೂ ಹಾಕಷ್ಟಿಗೆ ಜಡ್ಜ್ ಇಲ್ಲ ನಾನು ಇದು ಆರ್ಡರ್ ಆಗಲಿ ಆಮೇಲೆ ನಿಮ್ಗೆ ತೊಗೊಳ್ತೀನಿ ಎಂದು ನಿನ್ನೆ ತೊಗೊಂಡು ಅವರು ಜಡ್ಜ್ಮೆಂಟಲ್ಲಿ ಹಾಕಿದ್ದಾರೆ. ಈ ವರ್ಷನ ನೀವೇನು 2025-26ಕ್ಕೆ ನೀವೇನು ನೋಟಿಫಿಕೇಶನ್ ಮಾಡಿದ್ರಿ ಅದೇ ಥರ ಇದು ಮಾಡಿರಿ. ಮುಂದೆ ನೀವೇನು ಬದಲಾವಣೆ ಮಾಡ್ಕೊಳ್ತೀರೋ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ. ಇದಕ್ಕೆ ಅಂತೇಳಿ ಹಿಂದಿ ಟೀಚರ್ಸ್ ಯಾರು ಕೇಸ್ ಹಾಕಿದ್ರು ಅವ್ರು ವಿಡ್ರಾ ಮಾಡಿಬಿಟ್ರು. ಅವ್ರ ಕೇಸ್ನ ಅವ್ರು ನಡೆಸಿದ್ರೂ ಅದು ಏನಾಗೋದು ಅಂತೇಳಿ ಗೊತ್ತಿಲ್ಲ. ಬಟ್ ಅವರು ಅವತ್ತೇ ತರಿದ್ರು. ಸೊ ನಿನ್ನೆ ಅದು ಆರ್ಡರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನೆಕ್ಸ್ಟ್ ತೀರ್ಮಾನ ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ SSLC ರಿಸಲ್ಟ್ ಬಗ್ಗೆ ಯಾವುದೇ ಗೊಂದಲ ಬೇಡ, ಬೇಗ ಆನ್ ಟೈಮಿಗೆ ಇರ್ತದೆ. ರಿಸಲ್ಟ್ ಆನ್ ಟೈಮಿಗೆ ಇರ್ತದೆ. ಅಷ್ಟು ಅದನ್ನು ಇವತ್ತು ಸಾಯಂಕಾಲ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತೊಗೊಂಡು ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಈಗ 3ನೇ ಭಾಷೆದು ನಾವೇನು ಅಂದ್ಕೊಂಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದು ಗ್ರೇಡಿಂಗ್ ಮಾಡಬೇಕಂತ ಹೇಳಿ, ಅದನ್ನು ಈ ಥರ ಕೋರ್ಟ್ ಹೇಳಿರೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು. ಅವ್ರಿಗೂ ಗೊತ್ತು, ನಿನ್ನೆನೇ ಮಾತಾಡಿದ್ವಿ. ಇವತ್ತು ಮಧ್ಯಾಹ್ನ ಹೇಳಿದರು, ಬಟ್ ಸಾಯಂಕಾಲ ಮೀಟಿಂಗ್ಗೆ ಹೋದ ತಕ್ಷಣ ಇದಾಕಿ ಆಮೇಲೆ ಅವರಿಗೆ ರಿಸಲ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟ ತಕ್ಷಣ ಅವ್ರು ಯಾವಾಗ ಹೇಳ್ತಾರೆ ಆವಾಗ ತಕ್ಷಣ ಆಗುತ್ತೆ. ನಾವು ಹೇಳ್ತಾ ಇರೋದು ಎಕ್ಸಾಮ್ನ ಪಾಸ್ ಮಾಡೋದಕ್ಕಲ್ಲ, ಗ್ರೇಡಿಂಗ್ ಕೊಡ್ತಾ ಇರೋದು. ಪಾಸು ಫೇಲು ಪ್ರಶ್ನೆನೇ ಬರೋದಿಲ್ಲ. ಬಟ್ ಅದು ಮಕ್ಕಳಿಗೆ ಎಫೆಕ್ಟ್ ಆಗಬಾರ್ದು. ಅದನ್ನು BJPಯವರು ಹಿಂದಿ ವಿರೋಧಿ ಅದು ಇದು ಅಂತ ಹೇಳಿದ್ರು, ಅದು ಬೇರೆ ಪ್ರಶ್ನೆ. ಯಾಕೆ ಕನ್ನಡಿಗರಿಗೆ 3ನೇ ಭಾಷೆಯಿಂದ ತೊಂದರೆ ಆಗುತ್ತೆ ಅಂಥೇಳಿ ಅದನ್ನು ಗ್ರೇಡಿಂಗ್ ಮಾಡೋದನ್ನು ಮುಂದೆ ನೀವು ಮಾಡ್ಕೊಳ್ಳಿ ಅಂತೇಳಿ ನ್ಯಾಯಾಲಯನೇ ಹೇಳಿದೆಯಲ್ಲ. ಓದಿದ್ರು ಆರ್ಡರು. ಅವ್ರು ಹೇಳಿರೋದು ನೀವೇನಾದ್ರು ಮಾಡ್ಕೊಳ್ಳಿ ಮುಂದೆ. ಈ ವರ್ಷಕ್ಕೆ 2025-26ರ ಏನು ನೀವು ಆರ್ಡರ್ ಮಾಡಿದರೆ ಅದನ್ನು ಫಾಲೋ ಮಾಡಿ. ಮುಂದಿನ ವರ್ಷಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ ಅಂತ ಆರ್ಡರ್ ಇದೆ ನೋಡಿ ಕ್ಲಿಯರ್ ಆಗಿ.